ಈ ಒಂದು ವಿಡಿಯೋದಲ್ಲಿ 6 ಮಾರ್ಕ್ಸ್ದೊಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಅದು ಕೂಡ ಟ್ರೇಡಿಂಗ್ ಅಕೌಂಟ್ ರಿಲೇಟೆಡ್ ಆಗಿರೋದೆ. ಬನ್ನಿ ಪ್ರಾಬ್ಲಮನ್ನು ಅಬ್ಸರ್ವ್ ಮಾಡಿ. ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಆಫ್ ಸುಚಿತ್ರ, ಅಸರ್ಟೈನ್ ದಿ ಕ್ಲೋಸಿಂಗ್ ಸ್ಟಾಕ್ ಬೈ ಪ್ರಿಪೇರಿಂಗ್ ಟ್ರೇಡಿಂಗ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2025. ಏನೇನು ಐಟಮ್ಸ್ ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ಓಪನಿಂಗ್ ಸ್ಟಾಕ್ 50,000, ಕಾಸ್ಟ್ ಆಫ್ ಗೂಡ್ಸ್ ಮ್ಯಾನುಫ್ಯಾಕ್ಚರ್ಡ್ 12,000, cash purchases 60,000, credit purchases 35,000, return outwards 2,000, cash sales 85,000, credit sales 60,000, return inwards 3,000, carriage inwards 4,000, next freight outwards 3,000 ಅಂತ ಕೊಟ್ಟಿದ್ದಾರೆ. ಇದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ಹಾಗಾದ್ರೆ ನಾವು ಅದನ್ನ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡೋದಿಲ್ಲ. ಫ್ರೈಟ್ ಔಟ್ವರ್ಡ್ಸ್ is not recorded in trading account as it is not a direct expenses. ಇದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಲ್ಲ. ನೆಕ್ಸ್ಟ್ ಕೋಲ್ ಅಂಡ್ ಫ್ಯೂಯಲ್ 2,500, ಡಾಕ್ ಅಂಡ್ ಕ್ಲಿಯರಿಂಗ್ ಚಾರ್ಜಸ್ 4,000, ಇಂಪೋರ್ಟ್ ಡ್ಯೂಟಿ 3,500, ವೇಜಸ್ 11,000, ಅದರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ 7,000. ನೋಡಿ, ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಕಾಣಿಸ್ತಾ ಇರೋ ಎಲ್ಲ ಐಟಮ್ಸ್ ಅನ್ನ ನಾವೇನ್ ಮಾಡ್ತೀವಿ, ಟ್ರೇಡಿಂಗ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಎಕ್ಸೆಪ್ಟ್ ಫ್ರೈಟ್ ಔಟ್ವರ್ಡ್ಸ್ ಅನ್ನು ನಾವು ರೆಕಾರ್ಡ್ ಮಾಡೋದಿಲ್ಲ. ಸೊ ಪ್ರೊಡಕ್ಷನ್ ಅಲ್ಲಿ ಏನೇನು ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗುತ್ತೆ ಅದನ್ನ ಮಾತ್ರ ನಾವು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಆಫ್ಟರ್ ಪ್ರೊಡಕ್ಷನ್ ಏನೇನು ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗುತ್ತೆ ಅದನ್ನ ನಾವು P&L ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಹಾಗಾದ್ರೆ ಆ ಫ್ರೈಟ್ ಔಟ್ವರ್ಡ್ಸ್ ಅನ್ನೋದು ಸೇಲ್ಸ್ ಆಗೋ ಟೈಮಲ್ಲಿ ಇನ್ಕರ್ಡ್ ಆಗಿರೋದ್ರಿಂದ ಅದನ್ನ ನಾವು ಟ್ರೇಡಿಂಗ್ ಅಕೌಂಟ್ ಅಂಡರ್ ಅಲ್ಲಿ ರೆಕಾರ್ಡ್ ಮಾಡೋದಿಲ್ಲ. ಬನ್ನಿ ಈಗ ನಾವು ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋಣ. ನಾನು ಹೆಡ್ಡಿಂಗ್ ಕೊಟ್ಟಿದ್ದೀನಿ ನೋಡಿ, ಇನ್ ದಿ ಬುಕ್ಸ್ ಆಫ್ ಸುಚಿತ್ರ. ನೀವು ಬರೀಬೇಕದು ಇನ್ ದಿ ಬುಕ್ಸ್ ಆಫ್ ಸುಚಿತ್ರ. Under that name of the account, trading account for the year ending 31/3/2025. Trading account begins with opening stock on debit side. To opening stock. Opening stock. Opening stock valued at rupees 50,000. Next item, ಕಾಸ್ಟ್ ಆಫ್ ಗೂಡ್ಸ್ ಮ್ಯಾನುಫ್ಯಾಕ್ಚರ್ಡ್. ಅಂದ್ರೆ ಇದು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್. ಇದು ಕೂಡ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಅದಕ್ಕೆ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡಬೇಕು. ಕಾಸ್ಟ್ ಆಫ್ ಗೂಡ್ಸ್ ಮ್ಯಾನುಫ್ಯಾಕ್ಚರ್ಡ್. ಕಾಸ್ಟ್ ಆಫ್ ಗೂಡ್ಸ್ ಮ್ಯಾನುಫ್ಯಾಕ್ಚರ್ಡ್ 12,000. ನೆಕ್ಸ್ಟ್ ಐಟಮ್ ಕ್ಯಾಶ್ ಪರ್ಚೇಸಸ್ ಇದೆ, ಕ್ರೆಡಿಟ್ ಪರ್ಚೇಸಸ್ ಇದೆ, ಮತ್ತೆ ರಿಟರ್ನ್ ಔಟ್ವರ್ಡ್ಸ್ ಇದೆ. ರಿಟರ್ನ್ ಔಟ್ವರ್ಡ್ಸ್ ಮೀನ್ಸ್ ಪರ್ಚೇಸ್ ರಿಟರ್ನ್ಸ್. ಇವು ಮೂರು ಕೂಡ ಪರ್ಚೇಸ್ ರಿಲೇಟೆಡ್ ಐಟಮ್ಸೇ. ಅದಕ್ಕೆ ಈಗ ನೋಡಿ, ನಾನು ಇಲ್ಲಿ ಹೆಡ್ಡಿಂಗ್ ಕೊಡ್ತೀನಿ, ಪರ್ಚೇಸಸ್. ಪರ್ಚೇಸಸ್ ಇದರ ಅಂಡರಲ್ಲಿ ಕ್ಯಾಶ್ ಪರ್ಚೇಸ್ ಪ್ಲಸ್ ಕ್ರೆಡಿಟ್ ಪರ್ಚೇಸ್ ಮೈನಸ್ ರಿಟರ್ನ್ಸ್. ರಿಟರ್ನ್ಸ್ ಅನ್ನ ಡಿಡಕ್ಟ್ ಮಾಡಬೇಕು ನಾವು. ಕ್ಯಾಶ್ ಪರ್ಚೇಸಸ್ 60,000 ಪ್ಲಸ್ ಕ್ರೆಡಿಟ್ ಪರ್ಚೇಸಸ್ 35,000 ಮೈನಸ್ ರಿಟರ್ನ್ಸ್ 2,000 ಡಿಡಕ್ಟ್ ಮಾಡಬೇಕು. ಈಗ ನಮಗೆ ನೆಟ್ ಪರ್ಚೇಸಸ್ ಎಷ್ಟು ಬರುತ್ತೆ ನೋಡಿ, ಇವೆರಡು ಕಂಬೈನ್ ಮಾಡಿದ್ರೆ ಟೋಟಲ್ ಪರ್ಚೇಸಸ್ 95,000 rupees ಬರುತ್ತೆ. ಆ 95,000 rupees ಅಲ್ಲಿ ರಿಟರ್ನ್ಸ್ ಡಿಡಕ್ಟ್ ಮಾಡಿದ್ರೆ ನಮಗೆ ನೆಟ್ ಪರ್ಚೇಸಸ್ 93,000 rupees ಬರುತ್ತೆ. ನೆಕ್ಸ್ಟ್ ಕ್ಯಾಶ್ ಸೇಲ್ಸ್ ಇದೆ, ಆಪೋಸಿಟ್ ಸೈಡ್ ತಗೋಬೇಕು. ಸೇಲ್ಸ್ ಡೈರೆಕ್ಟ್ ಇನ್ಕಮ್ ಬೈ ಸೇಲ್ಸ್. ಇದಕ್ಕೂ ಅಷ್ಟೇ 3 ಐಟಮ್ಸ್ ಇದೆ ಸೇಲ್ಸ್ಗೆ. ಒಂದು ಕ್ಯಾಶ್ ಸೇಲ್ಸ್, ಕ್ರೆಡಿಟ್ ಸೇಲ್ಸ್ ಎರಡನೇದು, ಮೂರನೇದು ರಿಟರ್ನ್ಸ್. ಈಗ ನಾವು ಇನ್ಕಾರ್ಪೊರೇಟ್ ಮಾಡ್ತಾ ಬರ್ತೀನಿ. ಕ್ಯಾಶ್ ಸೇಲ್ಸ್ ಅಂದ್ರೆ ಕ್ಯಾಶ್ ಅಲ್ಲಿ ಸೇಲ್ ಮಾಡಿರೋದು. ಸೇಲ್ಸ್ ಮೇಡ್ ಆನ್ ಕ್ಯಾಶ್ ಬೇಸಿಸ್. ಕ್ಯಾಶ್ ಬೇಸಿಸ್ ಅಲ್ಲಿ ಆಗಿರೋದು 85,000 ಇದೆ. ಕ್ರೆಡಿಟ್ ಬೇಸಿಸ್ ಅಲ್ಲಿ ಆಗಿರೋದು ನೋಡಿ, ಕ್ರೆಡಿಟ್ ಸೇಲ್ಸ್ ಅಮೌಂಟೆಡ್ ಟು rupees 60,000. ನೋಡಿ, ಈಗ ಇವೆರಡನ್ನು ಟೋಟಲ್ ಮಾಡಿದ್ರೆ ನಮಗೆ 1,45,000 ಬರುತ್ತೆ. ಅದು ಟೋಟಲ್ ಸೇಲ್ಸ್. ಅದರಲ್ಲಿ ನಾವೇನ್ ಮಾಡಬೇಕು, ರಿಟರ್ನ್ಸ್ ಅನ್ನ ಡಿಡಕ್ಟ್ ಮಾಡಬೇಕು. ಸೇಲ್ಸ್ ರಿಟರ್ನ್ಸ್ಗೆ ರಿಟರ್ನ್ ಇನ್ವರ್ಡ್ಸ್ ಅಂತ ಕೊಟ್ಟಿರ್ತಾರೆ. ರಿಟರ್ನ್ ಇನ್ವರ್ಡ್ಸ್ ಎಷ್ಟಿದೆಯಪ್ಪ ಅಂತಂದ್ರೆ 3,000 rupees ಇದೆ ರಿಟರ್ನ್ ಇನ್ವರ್ಡ್ಸ್. ಈ 3,000 ಅನ್ನ ಡಿಡಕ್ಟ್ ಮಾಡಿದ್ರೆ ನಮಗೆ ನೆಟ್ ಸೇಲ್ಸ್ ಎಷ್ಟು ಬರುತ್ತೆ ಅಂದ್ರೆ 1,42,000 rupees ಬರುತ್ತೆ. ಕ್ಯಾಶ್ ಸೇಲ್ಸ್ ಪ್ಲಸ್ ಕ್ರೆಡಿಟ್ ಸೇಲ್ಸ್ ಟೋಟಲ್ ಸೇಲ್ಸ್
ಟೋಟಲ್ ಸೇಲ್ಸ್ ಅಲ್ಲಿ ಸೇಲ್ಸ್ ರಿಟರ್ನ್ಸ್ ಡಿಡಕ್ಟ್ ಮಾಡಿದ್ರೆ ನಮಗೆ ನೆಟ್ ಸೇಲ್ಸ್ 1,42,000 rupees ಬರುತ್ತೆ. ನೆಕ್ಸ್ಟ್ ಕ್ಯಾರಿಯೇಜ್ ಇನ್ವರ್ಡ್ಸ್. ಕ್ಯಾರಿಯೇಜ್ ಇನ್ವರ್ಡ್ಸ್ ಅಕರ್ಡ್ ಅಟ್ ದಿ ಟೈಮ್ ಆಫ್ ಪರ್ಚೇಸ್ ಆಫ್ ಗೂಡ್ಸ್. ಹಾಗಾದ್ರೆ ಇಲ್ಲಿ ತಗೋಬೇಕು ನಾನು ಕ್ಯಾರಿಯೇಜ್ ಇನ್ವರ್ಡ್ಸ್. ಕ್ಯಾರಿಯೇಜ್ ಇನ್ವರ್ಡ್ಸ್. ಕ್ಯಾರಿಯೇಜ್ ಇನ್ವರ್ಡ್ಸ್ ಅಮೌಂಟೆಡ್ ಟು ₹4,000. ಇಫ್ ಇನ್ ಕೇಸ್ ಅವರೇನಾದ್ರೂ ಕ್ಯಾರಿಯೇಜ್ ಔಟ್ವರ್ಡ್ಸ್ ಅಂತ ಕೊಟ್ಟಿದ್ರೆ ಅದನ್ನು ನಾವು ಟ್ರೇಡಿಂಗ್ ಅಕೌಂಟ್ ಅಂಡರ್ ಅಲ್ಲಿ ರೆಕಾರ್ಡ್ ಮಾಡೋದಿಲ್ಲ, ಅದನ್ನು ನಾವು P&L ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟ್ ಐಟಮ್ ಫ್ರೈಟ್ ಔಟ್ವರ್ಡ್ಸ್ ಇದೆ. ಆಗ್ಲೇ ಹೇಳಿದೆ ನಾನು, ಫ್ರೈಟ್ ಔಟ್ವರ್ಡ್ಸ್ ಅನ್ನು ನಾವಿಲ್ಲಿ ಕನ್ಸಿಡರ್ ಮಾಡೋದಿಲ್ಲ, ಯಾಕೆ ಅಂದ್ರೆ ಅದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಕೋಲ್ ಅಂಡ್ ಫ್ಯೂಯಲ್. ಕೋಲ್ ಅಂಡ್ ಫ್ಯೂಯಲ್. ಕೋಲ್ ಅಂಡ್ ಫ್ಯೂಯಲ್ ಅಮೌಂಟೆಡ್ ಟು ₹2,500. ಡಾಕ್ ಅಂಡ್ ಕ್ಲಿಯರಿಂಗ್ ಚಾರ್ಜಸ್, ಇದು ಕೂಡ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಡಾಕ್ ಅಂಡ್ ಕ್ಲಿಯರಿಂಗ್ ಚಾರ್ಜಸ್ ಇದು ಪರ್ಚೇಸ್ ಆಗೋ ಟೈಮಲ್ಲಿ ಇನ್ಕರ್ಡ್ ಆಗುತ್ತೆ, ₹4,000. ನೆಕ್ಸ್ಟ್ ಒನ್ ಇಂಪೋರ್ಟ್ ಡ್ಯೂಟಿ, ಅಂದ್ರೆ ಗೂಡ್ಸ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತೀವಲ್ಲ, ಪರ್ಚೇಸ್ ಮಾಡ್ಕೊಳ್ತೀವಲ್ಲ ಬೇರೆ ಕಂಟ್ರೀಸ್ ಇಂದ, ಆಗ ಪೇಮೆಂಟ್ ಮಾಡಿರೋ ಟ್ಯಾಕ್ಸ್ ಇದು ಇಂಪೋರ್ಟ್ ಡ್ಯೂಟಿ, ₹3,500. ನೆಕ್ಸ್ಟ್ ವೇಜಸ್, ಲೇಬರ್ಸ್ಗೆ ಕೊಡೋದು ಡೈರೆಕ್ಟ್ ಎಕ್ಸ್ಪೆನ್ಸಸ್. ವೇಜಸ್ 11,000. ನೆಕ್ಸ್ಟ್ ಅದರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಇದೆ, ಅದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಲ್ಲ, ಅವ್ರು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಅದರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಅದರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಎಕ್ಸ್ಪೆನ್ಸಸ್ ಎಲ್ಲ ಡೆಬಿಟ್ ಸೈಡ್ ರೆಕಾರ್ಡ್ ಮಾಡಬೇಕು. ಅದರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಮೌಂಟೆಡ್ ಟು ₹7,000. ಈಗ ಈ ಪ್ರಾಬ್ಲಮ್ ಅಲ್ಲಿ ಅವ್ರು ಏನ್ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅಂದ್ರೆ ನೋಡಿ, ಟಾಪ್ ಅಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಆಫ್ ಸುಚಿತ್ರ ಅಸರ್ಟೈನ್ ದಿ ಕ್ಲೋಸಿಂಗ್ ಸ್ಟಾಕ್. ಹಾಗಾದ್ರೆ ಇಲ್ಲಿ ನಮ್ಗೆ ಬ್ಯಾಲೆನ್ಸಿಂಗ್ ಫಿಗರ್ ಏನಾಗಿರ್ಬೇಕು? ಕ್ಲೋಸಿಂಗ್ ಸ್ಟಾಕ್ ಆಗಿರ್ಬೇಕು. ಕ್ಲೋಸಿಂಗ್ ಸ್ಟಾಕ್ ಅನ್ನ ಅಸರ್ಟೈನ್ ಮಾಡ್ಬೇಕು ನಾವು ಬ್ಯಾಲೆನ್ಸಿಂಗ್ ಫಿಗರ್ ಬೈ ಪ್ರಿಪೇರಿಂಗ್ ಟ್ರೇಡಿಂಗ್ ಅಕೌಂಟ್ ಅಂತ ಹೇಳಿದ್ರು. ಟ್ರೇಡಿಂಗ್ ಅಕೌಂಟ್ ಅಲ್ಲೇ ನಾವು ಕ್ಲೋಸಿಂಗ್ ಸ್ಟಾಕ್ ಅನ್ನ ಅಸರ್ಟೈನ್ ಮಾಡ್ಬೇಕಂತೆ. ಅದಕ್ಕೆ ಈಗ ನಾವು ಬ್ಯಾಲೆನ್ಸಿಂಗ್ ಫಿಗರ್ ಏನ್ ಕೊಡ್ತಾ ಇದೀವಿ ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ಅಂತ ಕೊಡ್ತಾ ಇದ್ದೀವಿ. ಈಗ ಗ್ರೇಟರ್ ಸೈಡ್ ನೋಡಿ ಡೆಬಿಟ್ ಸೈಡೇ ಆಗಿರುತ್ತೆ, ಯಾಕಂದ್ರೆ ಇಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಬರ್ಬೇಕು ಈಗ ನಮ್ಗೆ. ಅದಕ್ಕೆ ಡೆಬಿಟ್ ಸೈಡ್ ಟೋಟಲ್ ಎಷ್ಟಿದೆ ಅಂತ ನಾವು ಕೌಂಟ್ ಮಾಡ್ಕೊಂಡಾಗ ಇವೆಲ್ಲ ಅಮೌಂಟ್ 50,000 ಪ್ಲಸ್ 12,000 ಪ್ಲಸ್ 93,000 ಪ್ಲಸ್ 4,000 ಪ್ಲಸ್ 2,500 ಪ್ಲಸ್ 4,000 ಪ್ಲಸ್ 3,500 ಪ್ಲಸ್ 11,000 ಪ್ಲಸ್ 7,000 ಟೋಟಲ್ ಮಾಡಿದಾಗ ನಮ್ಗೆ 1,87,000 rupees ಬರುತ್ತೆ. 1,87,000 ಮೈನಸ್ 1,42,000 ಮಾಡಿದ್ರೆ ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬರುತ್ತೆ ಅಂದ್ರೆ 45,000 rupees ಬರುತ್ತೆ. 45,000 ಇದು ಕ್ಲೋಸಿಂಗ್ ಸ್ಟಾಕ್. ನೋಡಿ ನಾನು ಅಸರ್ಟೈನ್ ಮಾಡಿದ್ದೀನಿ ಕ್ಲೋಸಿಂಗ್ ಸ್ಟಾಕ್ ಅನ್ನ ಬೈ ಪ್ರಿಪೇರಿಂಗ್ ಟ್ರೇಡಿಂಗ್ ಅಕೌಂಟ್. ಟ್ರೇಡಿಂಗ್ ಅಕೌಂಟ್ ಎಲ್ಪ್ ತಗೊಂಡು ನಾನು ಏನ್ ಮಾಡಿದೆ ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ಅನ್ನ ಅಸರ್ಟೈನ್ ಮಾಡ್ಕೊಂಡಿದ್ದೀನಿ.